Welcome back. So in this class we will discuss about the chemical reactions. So chemical reactions of what? So ಯಾವ್ದ್ರ chemical reaction discuss ಮಾಡ್ತೀವಿ. First ಅದನ್ನ ತಲೆ ಇಟ್ಕೊಳ್ರಿ. That is we are going to discuss about the chemical reactions of aldehydes and ketones. So before going into that, so let us make conclusion that we know these two terms, that is electrophile and ನ್ಯೂಕ್ಲಿಯೋಫೈಲ್, ರೈಟ್. ಸೊ ಎಲೆಕ್ಟ್ರೋಫೈಲ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು. ಸೊ ತಿಳ್ಕೊಂಬಿಡ್ರಿ, ಈ ಫೈಲ್ ಅನ್ನೋದು ಏನೈತಿ, ಸೊ ಇಟ್ ಈಸ್ ನಥಿಂಗ್ ಬಟ್ ಲವಿಂಗ್, ರೈಟ್. ಸೊ ಎಲೆಕ್ಟ್ರಾನ್ ಲವಿಂಗ್ ಅಂತ ಐತಿ. ಸೊ ಎಲೆಕ್ಟ್ರಾನನ್ನು ಲವಿಂಗ್ ಅಂತಂದ್ರೆ ಅಥವಾ ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಅಂತಂದ್ರೆ, ಸೊ ಈ ಎಲೆಕ್ಟ್ರೋಫೈಲ್ ಹತ್ರ ಏನಿರ್ತೈತಿ, ಎಲೆಕ್ಟ್ರಾನ್ಸು ಕಡಿಮೆ ಇರ್ತಾವೆ. ಸೊ ಎಲೆಕ್ಟ್ರಾನ್ ಲವಿಂಗ್, ಸೊ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದ ತಕ್ಷಣ ಎಲೆಕ್ಟ್ರಾನ್ಸನ್ನ ಲವ್ ಮಾಡಿ ಸೊ ಅದನ್ನ ಏನು ಮಾಡ್ತಾವೆ, ಅಟ್ರಾಕ್ಟ್ ಮಾಡ್ಕೊಳ್ತಾವೆ. ತಿಳಿತು? ಮೀನ್ಸ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರ್ತಾವೆ. ಸೊ ಇಂಡೈರೆಕ್ಟಾಗಿ ಕೆಮಿಕಲ್ ಟರ್ಮ್ಸ್ನಾಗ ಇದು ಏನಂತ ಕರೀತಾರೆ, ಸೊ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೈಲ್, ವೆರ್ ಆಸ್ ಎಲೆಕ್ಟ್ರಾನ್ ರಿಚ್ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫೈಲ್. ಸೊ ನ್ಯೂಕ್ಲಿಯೋಫೈಲ್ ಅಂತಂದ್ರೆ ಏನು, ನ್ಯೂಕ್ಲಿಯಸ್ ಅಟ್ರಾಕ್ಟಿಂಗ್. ನ್ಯೂಕ್ಲಿಯಸ್ ಅಂತಂದ್ರೆ ಏನು, ಪ್ರೋಟಾನ್ಸ್. ಸೊ ಪ್ರೋಟಾನ್ಸನ್ನ ಅಟ್ರಾಕ್ಟ್ ಮಾಡ್ಕೋಬೇಕಂತಂದ್ರೆ ಸೊ ಇದ್ರ ಹತ್ರ ಏನಿರ್ತಾವೆ, ಎಲೆಕ್ಟ್ರಾನ್ಸು ಜಾಸ್ತಿ ಇರ್ತಾವೆ. ಸೊ ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರೋಫೈಲ್ ಅಂತಂದ್ರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ನಾವು ದ ಫಸ್ಟ್ ಕೈಂಡ್ ಆಫ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಏನಂತ ಇದ್ದದು, ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫೈಲ್ ಅಂತಂದ್ರೆ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಇರ್ತಾವೆ. ಸೊ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸು ಈ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಮೇಲೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾವೆ, ಹೌದಾ. ಸೊ ಅದನ್ನ ಮೆಕ್ಯಾನಿಸಮ್ ತಿಳ್ಕೊಳ್ರಿ. ಫಸ್ಟಿಗೆ ಇಲ್ಲಿ ಏನಂತ ಬರ್ತಾರೆ ನೋಡ್ರಿ, ಆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್. ನ್ಯೂಕ್ಲಿಯೋಫೈಲ್ ಅಂತಂದ್ರೆ ಎಲೆಕ್ಟ್ರಾನ್ ರಿಚ್ ಕಂಪೌಂಡ್ಸ್ ಯಾವುದಾದ್ರೂ ಆಗಿರಲಿ. ಸೊ ದ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಆಫ್ ದಿ polar carbonyl group from the direction approximately perpendicular to the plane sp2 hybridized orbitals of the carbonyl carbon. ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಯೋಚನೆ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇದನ್ನ ಇಲ್ಲಿ ನಡಬರ್ ಕಾರ್ಬನ್ ಆಟಮ್ ಐತೆ ಅಂತ ಅಂದ್ಕೊಳ್ರಿ. ಇದು ಡಬಲ್ ಬಾಂಡ್ ಓ ಇದೆ ಇಲ್ಲಿ, ಹೌದಾ. ಸೊ ಇಲ್ಲೊಂದು ಕಂಪೌಂಡ್ ಎ ಐತಿ, ಇನ್ನು ಇಲ್ಲೊಂದು ಕಂಪೌಂಡ್ ಬಿ ಐತಿ. ಸೊ ಇವೆಲ್ಲ ಏನದಾವು, ಈ ಪ್ಲೇನ್ ಮೇಲೆ ಅದಾವೆ. ಫಾರ್ ಎಕ್ಸಾಂಪಲ್ ಇದು ನಾನು ಬುಕ್ ಇಟ್ಟಿದ್ದೀನಿ ಇಲ್ಲಿ. ಸೊ ಇದು ಯಾವ ರೀತಿ ಪ್ಲೇನ್ ಐತಿ, ಸೊ ಆ ಪ್ಲೇನ್ ಮೇಲೆ ಏನೈತಿ, ಈ ರೀತಿ ಅಟ್ಯಾಕ್ ಆಗಿರ್ತಾವೆ, ಆಯ್ತಾ. ಫಾರ್ ಎಕ್ಸಾಂಪಲ್ ಈಗ ನಾ ಇಲ್ಲೊಂದು ಪೇಪರ್ ಹಿಡ್ದೀನಿ ಅಂತ ಅಂದ್ಕೊಳ್ರಿ. ಸೊ ಈ ಪೇಪರ್ ಏನೈತಿ, ಈಗ ಪ್ಲೇನ್ ಇದೆ, ರೈಟ್. ಸೊ ಈಗ ಪರ್ಪೆಂಡಿಕ್ಯುಲರ್ ಆಗ್ತದೆ. ಈಗಿನ ರೀತಿ ನಾನು ಪರ್ಪೆಂಡಿಕ್ಯುಲರ್ ಹಿಡಿದ್ರೆ, ಸೊ ಈ ರೀತಿ ಪ್ಲೇನ್ ಐತಿ. ಸೊ ಸೆಂಟ್ರ್ ಒಳಗಡೆ ಕಾರ್ಬನ್ ಆಟಮ್ ಐತಿ, ಇಲ್ಲಿ ಇನ್ನೊಂದು ಕಂಪೌಂಡ್ ಇದೆ, ಇಲ್ಲಿ ಬಿ ಐತಿ, ಇಲ್ಲಿ ಡಬಲ್ ಬಾಂಡ್ ಓ ಇದೆ ಅಂತ ಅನ್ಕೊಳ್ರಿ. ಸೊ ಇವಾಗ ಏನಾಗ್ತದ, ಈ ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್ ಏನು ಮಾಡ್ತೈತಿ, ಸೊ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ತೈತಿ ಆರ್ ಕೆಳಗಡೆಯಿಂದನಾದರೂ ಅಟ್ಯಾಕ್ ಮಾಡ್ತೈತಿ, ಆಯ್ತಾ. ಸೊ ಈ ಪ್ಲೇನ್ ಆಫ್ ಪೇಪರ್ ಐತಿ. ಸೊ ದಟ್ ಇಸ್ ವಾಟ್ ಇಲ್ಲಿ ಮೆನ್ಷನ್ ಮಾಡಿದಾರೆ ಅವರು, ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ sp2 ಹೈಬ್ರಿಡೈಸ್ ಆರ್ಬಿಟಲ್ಸ್. ಸೊ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ಬೋದು ಅಥವಾ ಕೆಳಗಡೆಯಿಂದನು. ಸೊ ಎಲೆಕ್ಟ್ರಾನ್ ರಿಚ್ ಇರುವಂಥ ನ್ಯೂಕ್ಲಿಯೋಫೈಲ್ ಏನು ಮಾಡ್ತೈತಿ, ಸೊ ಈ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತೈತಿ. ಸೊ ಈ ಕಾರ್ಬನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತೈತಪ್ಪ ಅಂತಂದ್ರೆ, ಸೊ ಇಟ್ ಈಸ್ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್. ಸೊ ಇಲ್ಲಿರುವಂಥ ಕಾರ್ಬನ್ ಏನೈತಿ, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರ್ತೈತಿ. Because this being the most electronegative element, so it is going to pull these electron towards itself. ಸೊ ಏನಾಗುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇಲ್ಲಿ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಆ ಕಾರಣದಿಂದ ಏನಾಗ್ತೈತಿ, ದಿಸ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್, ಆಯ್ತಾ. ಸೊ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಚೇಂಜಸ್ ಫ್ರಾಮ್ sp2 ಟು sp3. ಸೊ sp2 ಇದು ಎಲ್ಲಿ ಕನ್ವರ್ಟ್ ಆಗ್ತೈತಿ, ಈ ಪೈ ಬಾಂಡ್ ಬ್ರೇಕ್ ಆಗಿ sp3 ಕನ್ವರ್ಟ್ ಆಗ್ತೈತಿ. ಹೆನ್ಸ್ ದಿಸ್ ಹ್ಯಾವ್ ಗಾಟ್ 4 ಬಾಂಡ್ಸ್, ಆಯ್ತಾ. ಎಷ್ಟು ಬಾಂಡ್ಸ್ ಅಲ್ಲಿ ಸದ್ಯಗ 4 ಬಾಂಡ್ಸ್. ಸೊ ಇದು ಅಟ್ಯಾಕ್ ಮಾಡಿದ ತಕ್ಷಣ ಏನಾಗ್ತೈತಿ, ಇಲ್ಲಿ ಡಬಲ್ ಬಾಂಡ್ ಬ್ರೇಕ್ ಆಗಿ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಸೊ ಅದಾದ ನಂತರ ಏನಾಗ್ತದೆ ನೋಡ್ರಿ, ಟೆಟ್ರಾಹೈಡ್ರಲ್ ಆಲ್ಕಾಕ್ಸೈಡ್ ಫಾರ್ಮ್ ಆಗ್ತೈತಿ, ಹೌದಾ. ಆಲ್ಕಾಕ್ಸೈಡ್ ಅಂತಂದ್ರೆ O-, ಇದು ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್. ಸೊ ದಿಸ್ ಇಂಟರ್ಮೀಡಿಯೇಟ್ ಕ್ಯಾಪ್ಚರ್ಸ್ ದಿ ಪ್ರೋಟಾನ್ ಫ್ರಮ್ ದಿ ರಿಯಾಕ್ಷನ್ ಮೀಡಿಯಮ್ ಆ್ಯಂಡ್ ಟು ಗಿವ್ ದಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಕಂಪೌಂಡ್. ನ್ಯೂಟ್ರಲ್ ಕಂಪೌಂಡ್ ಅಂದರೆ ಇಲ್ಲಿ ಚಾರ್ಜ್ಡ್ ಕಂಪೌಂಡ್ ಇತ್ತು. ಸೊ ಇಲ್ಲಿ ಒಂದು ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಮೈನಸ್ ಚಾರ್ಜ್ ನ್ಯೂಟ್ರಲ್ ಆಗಿ ಹೈಡ್ರೋಜನ್ ಜೊತೆ ಫಾರ್ಮ್ ಆಗಿ ಏನಾಗ್ತೈತಿ, ಇದೊಂಥರ ಎಡಿಷನ್ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ಏನು ಎಡಿಷನ್ ಅಂತಂದ್ರೆ, ಈ ನ್ಯೂಕ್ಲಿಯೋಫೈಲು ಈ ಕಂಪೌಂಡಿಗೆ ಆ್ಯಡ್ ಆಗಿರ್ತೈತಿ. ಇಸ್ ಆರ್ ಕ್ಲಿಯರ್? ದಿಸ್ ಇಸ್ ದ ಫಸ್ಟ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಸೊ ಇದ್ರೊಳಗಡೆ ಯಾವ ರೀತಿ ರಿಯಾಕ್ಟಿವಿಟಿ ಇರ್ತೈತಿ, ವೆದರ್ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಆರ್ ಕೀಟೋನ್ಸ್, ಹೌದಾ. ಅದರಲ್ಲೂ ಆಲ್ಡಿಹೈಡ್ಸ್ ಆರ್ ಜನರಲಿ ಮೋರ್ ರಿಯಾಕ್ಟಿವ್ ದೆನ್ ಕೀಟೋನ್ಸ್ ಇನ್ ಎ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್ ಡ್ಯೂ ಟು ಸ್ಟೆರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಹಿಂಡ್ರೆನ್ಸ್ ಅಥವಾ ರೀಸನ್ಸ್. ಸೊ ಯಾವುದು ರಿಯಾಕ್ಷನ್ ಮೋರ್ ಐತಿಲಿ, ಆಲ್ಡಿಹೈಡ್ಸ್. ಕಾರಣ ಏನಪ್ಪ ಅಂತಂದ್ರೆ
ಡ್ಯೂ ಟು ಸ್ಟೆರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್. ಸೊ ವಾಟ್ ಅದನ್ನು ಯಾವ ರೀತಿ ತಿಳ್ಕೋತಾರೆ? ಸೊ ಸ್ಟೆರಿಕಲಿ ದಿ ಪ್ರೆಸೆನ್ಸ್ ಆಫ್ ಟು ರಿಲೇಟಿವ್ಲಿ ಲಾರ್ಜ್ ಸಬ್ಸ್ಟಿಟ್ಯೂಯೆಂಟ್ಸ್ ಇನ್ ಕೀಟೋನ್ಸ್. ಫಾರ್ ಎಕ್ಸಾಂಪಲ್ ಈ ಕೀಟೋನ್ ತಗೊಳ್ರಿ, ಆರ್ ಸಿ ಡಬಲ್ ಬಾಂಡ್ ಓ ಆರ್, ಇದು ಒಂದು ಕೀಟೋನ್ ಗ್ರೂಪ್ ಆಗೈತಿ, ಹೌದಾ? ಸೊ ಇದು ನಾನು ಆಲ್ಡಿಹೈಡ್ ತೊಗೋಬೇಕಂದ್ರೆ ಏನಾಗ್ತೈತಿ, ಆರ್ ಎಚ್ ಇರ್ತದೆ. ಸೊ ಇಲ್ಲಿ ಎಷ್ಟದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್? ಇಲ್ಲಿ 2 ಅದಾವೆ. ಸೊ 2 ಇರೋ ಸಂಬಂಧ ಇಲ್ಲಿ ಯಾವುದಾದ್ರೂ ಗ್ರೂಪ್ ಇರ್ಬೋದು, ಬಲ್ಕಿಯರ್ ಗ್ರೂಪ್ ಆಗೋ ಸಂಬಂಧ ಏನಾಗ್ತೈತಿ, ಇದನ್ನು ರಿಯಾಕ್ಷನ್ಗೆ ಕಡಿಮೆ ಚಾನ್ಸನ್ನು ಕೊಡ್ತೈತಿ. ಬಟ್ ಇಲ್ಲಿ ಏನಾಗ್ತೈತಿ, ಒಂದು ರಿಯಾಕ್ಟಿವ್ ಹೈಡ್ರೋಜನ್ ಇರ್ತೈತಿ ಅಥವಾ ಇಲ್ಲಿ ರಿಯಾಕ್ಷನ್ ಇರ್ತೈತಿ. ಸೊ ಅವಾಗ ಏನಾಗ್ತೈತಿ, ಈ ಹೈಡ್ರೋಜನನ್ನು ರಿಮೂವ್ ಮಾಡ್ಬೋದು, ಕಾರ್ಬನ್ ದೆನ್ ಇನ್ ದಿ ಆಲ್ಡಿಹೈಡ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಸಬ್ಸ್ಟಿಟ್ಯೂಯೆಂಟ್. ಸೊ ಇಲ್ಲಿ 2 ಇದ್ರೆ ಆಲ್ಡಿಹೈಡ್ದಾಗ 1 ಐತಿ. ಸೊ ಆ ಸ್ಟೆರಿಕ್ ಹಿಂಡ್ರೆನ್ಸ್ ಕಡಿಮೆ ಇರ್ತೈತಿ. ಇಲ್ಲಿ 2 ಬಲ್ಕಿಯರ್ ಗ್ರೂಪ್ಸ್ ಇರ್ತಾವೆ, ಇಲ್ಲಿ 1 ಐತಿ, ಹೌದಾ? ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಕೀಟೋನ್ಸ್ ಬಿಕಾಸ್ 2 alkyl groups reduce the electrophilicity of carbonyl carbon. ಅಂತಂದ್ರೆ ಇಲ್ಲಿರುವಂಥ ಆಲ್ಕೈಲ್ ಗ್ರೂಪ್ಸ್ ಏನು ಮಾಡ್ತಾವೆ, ಎಲೆಕ್ಟ್ರಾನ್ಸ್ನ ಸ್ವಲ್ಪ ಇದಕ್ಕೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಾವೆ, ಹೌದಾ? ಬಟ್ ಇಲ್ಲಿ 1 ಐತಿ. ಸೊ 2 ಕೊಡೋದು ಜಾಸ್ತಿ ಆಗೋದ್ರಿಂದ ಏನಾಗ್ತೈತಿ, ಇದು ಎಲೆಕ್ಟ್ರೋಫಿಲಿಸಿಟಿ ಅಂತಂದ್ರೆ ಇಲ್ಲಿ ಏನು ಇಲ್ಲಿ ಮೈನಸ್ ಚಾರ್ಜ್ ಬಂದಿತ್ತಲ್ಲ, ಸಾರಿ ಪ್ಲಸ್ ಚಾರ್ಜ್, ಇದು ಕಡಿಮೆ ಆಗ್ತದೆ. ಸೊ ಇದು ಎಲೆಕ್ಟ್ರಾನ್ಸ್ ಕೊಟ್ಟಾಗ ಡೆಲ್ಟಾ ಪ್ಲಸ್ ಇದು 2 ಇರುವಂಥ ಚಾರ್ಜ್ ಇದ್ರ ಕಡಿಮೆ ಆಗ್ತೈತಿ. ಹೆನ್ಸ್ ದೇ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಕರೆಸ್ಪಾಂಡಿಂಗ್ ಟು ಕೀಟೋನ್ಸ್. ಸೊ ಯಾವುದಲ್ಲಿ ಜಾಸ್ತಿ ರಿಯಾಕ್ಟಿವಿಟಿ ಆಗ್ತಾವೋ, ಆಲ್ಡಿಹೈಡ್ಸ್. ಸೊ ಹೈ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅನ್ನು ಏನಂತಾರೆ 1 ಮಾರ್ಕ್ಸ್ ಕೇಳಿದ್ರಪ್ಪ ಅಂತಂದ್ರೆ ಏನಂತ ಬರೀಬೇಕು, ಇಟ್ ಕಂಟೈನ್ಸ್ 2 ಬಲ್ಕಿಯರ್ ಗ್ರೂಪ್ಸ್ ಆರ್ ಗ್ರೂಪ್ಸ್ ವೆರಾಸ್ ಕೀಟೋನ್ಸ್ ಕಂಟೈನ್ಸ್ ಓನ್ಲಿ ಆರ್ ಗ್ರೂಪ್. ಹ್ಯಾನ್ಸ್ ಡ್ಯೂ ಟು ಸ್ಟೆರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ರೀಸನ್ಸ್ these will undergo nucleophilic addition reaction. Is that clear? Now second type of reactions, what are those? Now focus here. Other examples are nucleophilic addition and elimination reaction. First ಗೆ some example ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಂದೇ ತಿಳ್ಕೊಂಬಿಟ್ರೆ ಏನೈತಿ, ಎಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್. ಸೊ ತಿಳ್ಕೊಂಬಿಟ್ರೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಇತ್ತಂದ್ರೆ ಏನಂತ ಕರಿತಾರೆ, ಅದಕ್ಕೆ ಹೈಡ್ರೋಜನ್ ಕ್ಲೋರೈಡ್. ಸೊ ಇಲ್ಲಿ CN ಬಂತಂದ್ರೆ ಏನಾಗ್ತೈತಿ, ಹೈಡ್ರೋಜನ್ ಸಯನೈಡ್. ಸೊ ಇಲ್ಲಿ ಯಾವ ರೀತಿ H ಪ್ಲಸ್ Cl ಮೈನಸ್ ಇರ್ತೈತಿ ತಿಳಿದಿದ್ರೆ, ಸೊ ಇಲ್ಲಿ ಕೂಡ ಏನಾಗ್ತೈತಿ, H ಪ್ಲಸ್ Cn ಮೈನಸ್ ಕೂಡ ಇರ್ತೈತಿ ಇನ್ ದಿ ಅಕ್ವಸ್ ಫಾರ್ಮ್, ಹೌದಾ? ಸೊ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಸಯನೈಡ್ ಟು ಫಾರ್ಮ್ ಸೈನೋಹೈಡ್ರಿನ್. ಇಷ್ಟು ತಿಳ್ಕೊಬೇಕು ಫಸ್ಟಿಗೆ, ಆಯ್ತಾ? ಸೊ ದಿಸ್ ಇಸ್ ದ ರೀಸನ್ ದಿಸ್ ರಿಯಾಕ್ಷನ್ ಅಕರ್ಸ್ ಸ್ಲೋಲಿ ವಿತ್ ಪ್ಯೂರ್ HCN. ದೇರ್ಫೋರ್ ಒಂದು ಕ್ಯಾಟಲಿಸ್ಟನ್ನು ಯೂಸ್ ಮಾಡ್ತಾರೆ. ಸೊ ಪ್ಯೂರ್ HCN ತೊಗೊಂಡು ರಿಯಾಕ್ಷನ್ ಮಾಡಿದರೆ ರಿಯಾಕ್ಷನು ಪ್ರೊಸೀಡ್ ಆಗೋದಿಲ್ಲ, ಹೌದಾ? ಸೊ ಅದನ್ನು ಸ್ಪೀಡಪ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಒಂದು ಕ್ಯಾಟಲಿಸ್ಟನ್ನು ಯೂಸ್ ಮಾಡ್ತಾರೆ, ಬೇಸ್. ಆ್ಯಂಡ್ ದ ಜನರೇಟೆಡ್ ಸೈನೈಡ್ ಅಯಾನ್ ಬೀಯಿಂಗ್ ದಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ರೆಡ್ಲಿ ಆಡ್ಸ್ ಟು ದಿ ಕಂಪೌಂಡ್ ಟು ಫಾರ್ಮ್ ದಿ ಸೈನೋಹೈಡ್ರಿನ್ ಕಂಪೌಂಡ್ಸ್. ಸೊ ಅದ್ರ ಮೆಕ್ಯಾನಿಸಮ್ ನೋಡ್ರಿ, ಏನು ಮಾಡ್ತಾರೆ ಇಲ್ಲಿ, ಎಡಿಷನ್ ಆಫ್ HCN. ಸೊ ಇದನ್ನು 3 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು, ಆಯಿತಾ? ಸೊ ಏನಾಗ್ತೈತಿ, ಒಂದು ಕೀಟೋನನ್ನು ತೊಗೋತಾರ, ಅದಕ್ಕೆ ಏನು ಮಾಡ್ತಾರೆ, HCN ಆ್ಯಡ್ ಮಾಡ್ತಾರೆ. HCN ಆ್ಯಡ್ ಮಾಡ್ಬೇಕಾದ್ರೆ ಇದು ಆಗೋದಿಲ್ಲ, ಫಸ್ಟಿಗೆ ಒಂದು ಬೇಸ್ ತೊಗೋತಾರೆ. ಇದನ್ನು ಸ್ಟೆಪ್ 1 ಅಂತ ತಿಳ್ಕೊಳ್ರಿ. ಸ್ಟೆಪ್ 1 ಒಳಗಡೆ ಏನಾಗ್ತೈತೆ ನೋಡ್ರಿ, ಒಂದು ಬೇಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಯಾವುದಾದ್ರು ಬೇಸ್ ಇರ್ಬೋದು, ದಿಸ್ ಮೇ ಬಿ NaOH ಆರ್ ಎನಿ ಬೇಸ್, ಆಯಿತಾ? ಇದ್ದಾಗ ಏನಾಗ್ತದೆ, ಈ OH ಮೈನಸ್ ಅನ್ನೋದು ಈ Hನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನು ಫಾರ್ಮ್ ಆಗ್ತೈತಿ, ವಾಟರ್ ಫಾರ್ಮ್ ಆಗ್ತದೆ. ಅವಾಗ ಇಲ್ಲಿ ಉಳಿದಿರೋದು ಸದ್ಯಗ CN ಮೈನಸ್. ಸೊ ಈ CN ಮೈನಸ್ ಏನು ಮಾಡ್ತೈತಪ್ಪ ಅಂತಂದ್ರೆ, ದಿಸ್ ಬೀಯಿಂಗ್ ದಿ ವಾಟ್, ನ್ಯೂಕ್ಲಿಯೋಫೈಲ್. ಸೊ ಇದು ಯಾಕೆ ನ್ಯೂಕ್ಲಿಯೋಫೈಲ್ ಇರ್ತೈತಿ, ಎಲೆಕ್ಟ್ರಾನ್ ರಿಚ್ ಇದೆ ಇಲ್ಲಿ, ಹೌದಾ? ಸೊ ಈ ಎಲೆಕ್ಟ್ರಾನ್ ರಿಚ್ ಕಂಪೌಂಡು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡಿ, ಸೊ ಇಲ್ಲಿರುವಂಥ ಡಬಲ್ ಬಾಂಡು ಬ್ರೇಕ್ ಆಗ್ತೈತಿ. ಸೊ ಇವಾಗ ಯಾವ್ದು ಫಾರ್ಮ್ ಆಗ್ತೈತಿ, ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತದೆ. ಸೊ ಅಲ್ಲಿ ನೋಡಿದ್ರಲ್ಲ ಪ್ರೀವಿಯಸ್ಲಿ ಆಲ್ಕಾಕ್ಸೈಡ್ ಯಾವ ರೀತಿ ಫಾರ್ಮ್ ಆಗಿತ್ತು, ಇಲ್ಲಿ ಒಂದು ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತೈತಿ. ಸೊ ಇದಾದ ನಂತರ ಇದು ಏನು ಮಾಡ್ತೈತಿ, ಒಂದು ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತೈತಿ. ಸೊ ಇಲ್ಲಿ ಏನು ಪ್ರೋಟಾನ್ ರಿಲೀಸ್ ಆಗಿರ್ತೈತಲ್ಲ H ಪ್ಲಸ್, ಸೊ ಅದೇ ಪ್ರೋಟಾನ್ ಇದು ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನು ಫಾರ್ಮ್ ಆಗ್ತದೆ, ಇಲ್ಲಿ ಸೈನೋಹೈಡ್ರಿನ್ ಅನ್ನು ಫಾರ್ಮ್ ಆಗ್ತದೆ. ತಿಳಿತು? ಇದು ಸ್ಟೆಪ್ 2 ಆಗ್ತೈತಿ, ಇದು ಸ್ಟೆಪ್ 3 ಇದು, ತಿಳಿತಾ? ಸೊ ಇದನ್ನ ಯಾವ ರೀತಿ ಬರ್ಕೊಳ್ರಿ, ಫಸ್ಟಿಗೆ ಸ್ಟೆಪ್ 1 ಫಾರ್ಮೇಷನ್ ಆಫ್, ನೀವು ಬರ್ಕೊಳ್ರಿ, ಫಾರ್ಮೇಷನ್ ಆಫ್ ಸಯನೈಡ್ ಅಯಾನ್. ಏನು ಫಾರ್ಮೇಷನ್ ಆಫ್ ಸಯನೈಡ್ ಅಯಾನ್. ಸ್ಟೆಪ್ 2, ಸೊ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ಆಫ್ ಸಯನೈಡ್ ಅಯಾನ್ ಟು ಕಾರ್ಬೋನಿಲ್ ಕಂಪೌಂಡ್. ಸೊ ಪಾಸ್ ಮಾಡಿ ಬರ್ಕೊಳ್ರಿ. ಸ್ಟೆಪ್ 2 ಈಸ್ ಈಕ್ವಲ್ ಟು ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ಆಫ್ ಸಯನೈಡ್ ಟು ದಿ ಕಾರ್ಬೋನಿಲ್ ಕಂಪೌಂಡ್ ಅಂದಾಗ, ಸೊ ಇದು ಸ್ಟೆಪ್ನ ಬರ್ಕೊಳ್ರಿ, ಟು ಫಾರ್ಮ್ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್, ಹೌದಾ? ಸ್ಟೆಪ್ 3 ಅಬ್ಸ್ಟ್ರಾಕ್ಷನ್ ಆಫ್ ಪ್ರೋಟಾನ್ ಫ್ರಮ್ ದಿ ರಿಯಾಕ್ಷನ್ ಮಿಕ್ಸ್ಚರ್ ಟು ಫ್ರಮ್ ದಿ ಸೈನೋಹೈಡ್ರಿನ್.
ಸೊ ಇದು ಬರ್ಬೇಕು ಹೋಗ್ಬೇಕಾದ್ರೆ ಸ್ಟೆಪ್ 3 ರಿಯಾಕ್ಷನ್ನ. ಸೊ ಈ ಕಂಪೌಂಡನ್ನು ವಾಪಸ್ ಬರೀರಿ ಇಲ್ಲಿ, ತಿಳಿತಾ? ಈ ಕಂಪೌಂಡನ್ನು ವಾಪಸ್ ಬರೋದು, ಆಮೇಲೆ ಇದನ್ನು ರಿಯಾಕ್ಷನ್ ಮಿಕ್ಸ್ಚರ್ ಹಾಕ್ಕೊಂಡು ಸೈನೋಹೈಡ್ರನ್ ಬರೀರಿ. 3 ಸ್ಟೆಪ್ಸ್ ಆಗ್ತದೆ. 3 ಸ್ಟೆಪ್ಸ್ ಆಯ್ತಪ್ಪ ಅಂತಂದರೆ 3 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು, ಎಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಎಡಿಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಈ ಕಂಪೌಂಡ್ ಹೆಸರು ನೆನ್ಪಿಟ್ಕೊಳ್ರಿ, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಂತಂದ್ರೆ NaHSO3, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ಈ ಕಂಪೌಂಡ್ ನೆನ್ಪಿಟ್ಕೊಳ್ರಿ. ಸೊ ಹೆಸರು ನೆನಪಾಗ್ತದೆ, ಹೆಸರು ನೆನ್ಪಿಟ್ಕೊಂಡ್ರೆ ಇದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್, ಆಯಿತಾ? ಸೊ ಇದನ್ನು ಕೂಡ ಯಾವ ರೀತಿ ಎಡಿಷನ್ ಮಾಡ್ತಾರೆ ಇದಕ್ಕೆ, ಕೀಟೋನ್ಸ್ಗೆ ಅಥವಾ ಆಲ್ಡಿಹೈಡ್ಸ್ಗೆ, ಆಯಿತಾ? ಸೊ NaHCO3 ಮಾಡ್ತಾರೆ. ಇದು ಕೂಡ ಏನಾಗ್ತೈತಿ, ಇದು Na ಪ್ಲಸ್ ಮತ್ತು HSO3 ಮೈನಸ್ ಒಳಗಡೆ ಇರ್ತೈತಿ. ಅಲ್ಲಿ H ಪ್ಲಸ್ Cn ಮೈನಸ್ ಇತ್ತಲ್ಲ, ಸೊ ಇಲ್ಲಿ ಏನಾಗ್ತೈತಿ, ಇಲ್ಲಿ HSO3 ಮೈನಸ್ಸು ಒಂದು ಅಕ್ವಸ್ ಮೀಡಿಯಮ್ದಾಗೆ 2 ಡಿವೈಡ್ ಆಗ್ತಾವೆ, ಒಂದು ಕ್ಯಾಟೈನ್ ಆಗಿ ಒಂದು ಎನೈನ್ ಆಗಿ. ಸೊ ಅವಾಗ ಏನಾಗ್ತೈತಿ, ಇದು ನ್ಯೂಕ್ಲಿಯೋಫೈಲ್ ಇರೋ ಸಂಬಂಧ ಈ HSO3 ಮೈನಸ್ಸು ಈ ಕಾರ್ಬೋನಿಲ್ ಕಂಪೌಂಡಿಗೆ ಅಟ್ಯಾಕ್ ಮಾಡ್ತದೆ. ಯಾಕೆ, ನ್ಯೂಕ್ಲಿಯೋಫೈಲ್, ದಿಸ್ ಈಸ್ ಎಲೆಕ್ಟ್ರೋಫೈಲ್, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ ಐಟಮ್. ಸೊ ಅವಾಗ ಈ ಡಬಲ್ ಬಾಂಡ್ ಬ್ರೇಕ್ ಆಗ್ತೈತಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತೈತೆ ಅವಾಗ, ಹೌದಾ? ಸೊ ಈ ನೆಗೆಟಿವ್ ಚಾರ್ಜ್ ಬಂದಿದ್ದು ಈ ONA, ಈ ಪಾಸಿಟಿವ್ ಚಾರ್ಜ್ ಕೂಡ ಏನಾಗ್ತೈತಿ, ONA ಫಾರ್ಮ್ ಆಗ್ತೈತಿ, ಇಲ್ಲಿ OSO2 ಹೆಚ್ಚಾಗ್ತದೆ. ಸೊ ತದನಂತರ ಏನಾಗ್ತೈತಿ, ಪ್ರೋಟಾನ್ ಟ್ರಾನ್ಸ್ಫರ್ ಆಗ್ತೈತಿ, ಹೌದಾ? ಪ್ರೋಟಾನ್ ಟ್ರಾನ್ಸ್ಫರ್ ಆದಾಗ ಏನಾಗ್ತೈತಿ, ಈ OSO2 ಅಂತಂದರೆ ಇಲ್ಲಿಂದ Na ಇಲ್ಲಿಗೆ ಹೋಗ್ತದೆ, ಈ ಹೆಚ್ಚು ಕಡೆ ಬರ್ತೈತಿ. ಸೊ ಅವಾಗ ಏನು ಬರ್ತೈತಿ ನಮಗೆ, ಬೈಸಲ್ಫೈಡ್ ಕಂಪೌಂಡ್ ಆಫ್ sodium hydrogen disulfide form ಆಗ್ತೈತಿ. ಸೊ ದಿ ಪೊಸಿಷನ್ ಆಫ್ ದ ಈಕ್ವಿಲಿಬ್ರಿಯಮ್ ಇಸ್ ಲಾರ್ಜ್ಲಿ ಟು ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಮೋಸ್ಟ್ ಆಲ್ಡಿಹೈಡ್ಸ್ ಆ್ಯಂಡ್ ಟು ದ ಲೆಫ್ಟ್ ಸೈಡ್ ಆಫ್ ದಿ ಕೀಟೋನ್ಸ್ ಡ್ಯೂ ಟು ಸ್ಟೆರಿಕ್ ಹಿಂಡ್ರೆನ್ಸ್. ಇಲ್ಲಿ ಕೂಡ ಏನಾಗ್ತೈತಿ, ಹೆಚ್ಚಿತ್ತಂದ್ರೆ ರೈಟ್ ಸೈಡಿಗೆ ಇರ್ತೈತಿ, ಕೀಟೋನ್ಸ್ ಇದ್ದಪ್ಪ ಅಂದ್ರೆ ಲೆಫ್ಟ್ ಸೈಡಿಗೆ ಎಡಿಷನ್ ಆಗ್ತೈತಿ. ದೇರ್ ಫಾರ್ ದೀಸ್ ಆರ್ ಯೂಸ್ಫುಲ್ ಫಾರ್ ಸಪ್ರೇಷನ್ ಆಫ್ ಪ್ಯೂರಿಫಿಕೇಶನ್ ಆಫ್ ಆಲ್ಡಿಹೈಡ್ಸ್. ಅಂದರೆ ದ ಹೈಡ್ರೋಜನ್ ಸಲ್ಫೇಟ್ ಎಡಿಷನ್ ಕಾಂಪೌಂಡ್ ಈಸ್ ವಾಟರ್ ಸೊಲ್ಯೂಬಲ್ ಆ್ಯಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಬ್ಯಾಕ್ ಇನ್ ಟು ಒರಿಜಿನಲ್ ಕಂಪೌಂಡ್. ಸೊ ಇದೇನು ಅಂತ ಹೇಳ್ತಾರೆ, ಈ ಕಂಪೌಂಡ್ ಏನು ಫಾರ್ಮ್ ಆಗಿರ್ತಾವೆ ಇವು ನೀರೊಳಗಡೆ ಕರಗ್ತಾವೆ. ಸೊ ಕರಗದಾಗ ಏನಾಗ್ತೈತಿ, ನಮ್ಗೆ ವಾಪಸ್ಸು ಈ ಆಲ್ಡಿಹೈಡು ಬರ್ತೈತಿ, ಆಯ್ತಾ? ಅದಕ್ಕೋಸ್ಕರ ಈ ಕಂಪೌಂಡ್ಸನ್ನು ಪ್ಯೂರಿಫಿಕೇಶನ್ ಒಳಗಡೆ ಯೂಸ್ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವು ನೆಕ್ಸ್ಟ್ ನೋಡ್ರಿ, ಎಡಿಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದ್ರೆ ಏನು, RMgX. ಸೊ ಇದನ್ನ ಎದಕ್ಕೆ ಆ್ಯಡ್ ಮಾಡಾಕತ್ತೀರಿ ನೀವು ಅದನ್ನ ತಿಳ್ಕೊಳ್ರಿ. ಒಂದು ಕೀಟೋನ್ ತೊಗೋಬೇಕು, ಸೊ ಅದಕ್ಕೆ ಏನನ್ನ ಆ್ಯಡ್ ಮಾಡ್ಕೋಬೇಕು ನೀವು, RMgX. ಸೊ ಈ ರೀತಿಯಾದಾಗ ಏನಾಗ್ತೈತಿ, ಸೊ ಯೂನಿಟ್ 11 ಯಾವುದು, ಆಲ್ಕೋಹಾಲ್ಸ್, ಈಥರ್ಸ್, ಫಿನಾಲ್ಸ್ ಒಳಗಡೆ ನೋಡಿದರೆ ಎಡಿಷನ್ ಯಾವ ರೀತಿ ಮಾಡ್ಬೋದು ಅಂತ ನಾವು ನೋಡ್ರಿ, ಇದೇ ಇತ್ತು, ಹೌದಾ? ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಲ್ಕೋಹಾಲ್ಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಚಾಪ್ಟರ್ ಒಳಗೆ ಕಲ್ತಿದ್ರಿ. ಬಟ್ ಸೊ ಇದೇನಾಗ್ತೈತಿ, ದಿಸ್ ವಿಲ್ ಬಿಕಮ್ ಅ ಕೈಂಡ್ ಆಫ್ ರಿಯಾಕ್ಷನ್. ಸೊ ಈಗ ಈ RMgX ನೋಡ್ರಿ, ಈ R ಅನ್ನೋದು ಏನಾಗ್ತೈತಿ, ಎಲೆಕ್ಟ್ರಾನ್ ರಿಚ್ ಆಗ್ತೈತಿ. ದಿಸ್ ಇಸ್ ಗೋಯಿಂಗ್ ಟು ಆ್ಯಕ್ಟ್ ಆ್ಯಸ್ ವಾಟ್, ನ್ಯೂಕ್ಲಿಯೋಫೈಲ್. ಸೊ ಈ ನ್ಯೂಕ್ಲಿಯೋಫೈಲು ಕಾರ್ಬನ್ ಡೆಫಿಷಿಯೆಂಟ್ ಮೇಲೆ ಅಟ್ಯಾಕ್ ಮಾಡ್ತೈತಿ. ಅಟ್ಯಾಕ್ ಮಾಡಿದಾಗ ಡಬಲ್ ಬಾಂಡ್ ಬ್ರೇಕ್ ಆಗ್ತದೆ. ಬ್ರೇಕ್ ಆದಾಗ ಈ ರೀತಿ ಒಂದು ಅಡಕ್ಟ್ ಫಾರ್ಮ್ ಆಗ್ತೈತಿ. ಅಡಕ್ಟ್ ಅಂತಂದ್ರೆ ಇಂಟರ್ಮೀಡಿಯೇಟ್, ಅದು ಎಡಿಷನ್ ಪ್ರಾಡಕ್ಟ್ ಅಲ್ಲ, ಎಡಿಷನ್ ಪ್ರಾಡಕ್ಟ್ ಇದು ತಿಳ್ಕೊಳ್ರಿ. ಅದು ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ಎಡಿಷನ್ ಪ್ರಾಡಕ್ಟ್, ಹೌದಾ? ಸೊ ಇಲ್ಲಿ ಫಸ್ಟ್ 3 ಲೆಟರ್ಸು, ಇಲ್ಲಿ ಲಾಸ್ಟ್ 3 ಲೆಟರ್ಸ್ ಎರಡನ್ನು ಕೂಡಿಸಿದಾಗ ಏನಾಗ್ತೈತಿ, ಅಡಕ್ಟ್ ಅಂತ ಫಾರ್ಮ್ ಆಗ್ತದೆ, ಆಯಿತಾ? ಸೊ ಈ ರೀತಿ ಅಡಕ್ಟ್ ಫಾರ್ಮ್ ಆದಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಹೈಡ್ರೋಲಿಸಿಸ್ ಮಾಡ್ತಾರೆ. ಸೊ ಯಾವ ರೀತಿ ಹೈಡ್ರೋಲಿಸಿಸ್ ಯೋಚನೆ ಮಾಡ್ತಾರೆ ನೋಡ್ರಿ. ಹೈಡ್ರೋಲಿಸಿಸ್ ಮಾಡಿದಾಗ ಒಂದು H ಇಲ್ಲಿ ಹೋಗ್ತದೆ, ಇನ್ನೊಂದು OH ಮೈನಸ್ ಅಯಾನು ಈ ಕಡೆ ಬರ್ತೈತಿ, H ಪ್ಲಸ್ಸು OH ಮೈನಸ್. ಈ ರೀತಿ ಆದಾಗ ನಮಗೆ ಏನು ಸಿಗ್ತೈತಪ್ಪ ಅಂತ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಪ್ಲಸ್ ಈ ಇಂಟರ್ಮೀಡಿಯೇಟು ನಮಗೆ ಸಿಗ್ತೈತಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಹೆಲೈಡ್. ಇಸ್ ದಟ್ ಕ್ಲಿಯರ್? ಸೊ ನೆಕ್ಸ್ಟ್ ಇದನ್ನ ಏನಂತ ಯೂಸ್ ಮಾಡೋದು ತಿಳ್ಕೊಂಬಿಡ್ರಿ. ಇಲ್ಲಿ ಏನಾಗ್ತೈತಿ, ಇಲ್ಲೊಂದು ಪ್ರೈಮರಿ ಆಲ್ಕೋಹಾಲ್ಸನ್ನು ಪ್ರೈಮರಿ ಆಲ್ಕೋಹಾಲ್ಸನ್ನು ಯೂಸ್ ಮಾಡಿದ್ರೆ ಇಲ್ಲಿ ನಮಗೆ ಏನು ಸಿಗ್ತೈತಿ, ಇಲ್ಲಿ ಪ್ರೈಮರಿ ಆಲ್ಕೋಹಾಲ್, ಪ್ರೈಮರಿ ಆಲ್ಡಿಹೈಡ್, ಪ್ರೈಮರಿ ಆಲ್ಕೋಹಾಲ್. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಸೆಕೆಂಡ್ರಿ ಆಲ್ಕೋಹಾಲನ್ನು ಯೂಸ್ ಮಾಡಿದ್ದಾರೆ, ಹೌದಾ? ಸೊ ನಮಗೆ ಇಲ್ಲಿ ಏನು ಸಿಗಾಕತ್ತೈತಿ, ಇಲ್ಲಿ ಟರ್ಷರಿ ಆಲ್ಕೋಹಾಲ್. ಬಟ್ ಇಲ್ಲಿ ಸೆಕೆಂಡ್ರಿ ಕೀಟೋನನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ, ಆಯಿತಾ? ಈ ಸೆಕೆಂಡ್ರಿ ಕೀಟೋನನ್ನು ಯೂಸ್ ಮಾಡಿದಾಗ ನಮಗೆ ಇಲ್ಲಿ ಏನು ಸಿಗ್ಲಿಕ್ಕತ್ತದ, ಇಲ್ಲಿ ಟರ್ಷರಿ ಆಲ್ಕೋಹಾಲ್. ಸೊ ಇಲ್ಲೊಂದು ಕನೆಕ್ಟ್ ಮಾಡ್ಕೊಳ್ರಿ. ದಿಸ್ ಇಸ್ ನಾರ್ಮಲಿ ನಾಟ್ ಪ್ರೈಮರಿ ಆಲ್ಡಿಹೈಡ್, ದಿಸ್ ಈಸ್ ಜಸ್ಟ್ ಅನ್ ಆಲ್ಡಿಹೈಡ್. ದಿಸ್ ಈಸ್ ಪ್ರೈಮರಿ ಆಲ್ಡಿಹೈಡ್ ಆ್ಯಂಡ್ ದಿಸ್ ಈಸ್ ಸೆಕೆಂಡರಿ ಕೀಟೋನ್, ಆಯಿತಾ? ಇಲ್ಲೇನು ಸಿಗ್ತೈತಿ, ಇಲ್ಲಿ ಪ್ರೈಮರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ನಾವು ಈಗ ನೋಡ್ರಿ, ಫೋರ್ತ್ ಒನ್ ಏನಂತೈತಿ, ಎಡಿಷನ್ ಆಫ್ ಆಲ್ಕೋಹಾಲ್ಸ್. ಜಸ್ಟ್ ತಿಳ್ಕೊಳ್ರಿ, ಎಡಿಷನ್ ಆಫ್ ಆಲ್ಕೋಹಾಲ್ ಅಂದ್ರೆ ಏನು, ಒಂದು
ಓ ಎಚ್ ಗ್ರೂಪನ್ನು ಆ್ಯಡ್ ಮಾಡ್ತಾರೆ ಇದಕ್ಕೆ ಆಲ್ಡಿಹೈಡ್ ಗ್ರೂಪಿಗೆ. ಸೊ ಈ ರೀತಿ ಆ್ಯಡ್ ಮಾಡಿದಾಗ ಏನಾಗ್ತೈತಪ್ಪ ಅಂತಂದರೆ ಇದು ಆರ್ ಮೈನಸ್ಸು, ಸೊ ಆರ್ ಪ್ಲಸ್ಸು ಓ ಎಚ್ ಮೈನಸ್ನೇ ಇರ್ತೈತಿ. ಅಂದರೆ ಇಲ್ಲಿ ಏನು ಅಟ್ಯಾಕ್ ಆಗ್ತೈತಿ ಸದ್ಯ ಓ ಎಚ್ ಮೈನಸ್ ಅಟ್ಯಾಕ್ ಆಗ್ತೈತಿ. ಸೊ ಅದನ್ನು ಯಾವ ರೀತಿ ಅಟ್ಯಾಕ್ ಆಗ್ತದನ್ನು ಜಸ್ಟ್ ಇಲ್ಲಿ ಫೋಕಸ್ ಮಾಡಿರಿ. ಆರ್ ಸಿ ಡಬಲ್ ಬಾಂಡು ಎಚ್ ಇದೆ, ಹೌದಾ. ಸೊ ಇಲ್ಲಿ ಆರ್ ಓ ಎಚ್ ಅಟ್ಯಾಕ್ ಮಾಡ್ಬೋದು, ಹೌದಾ. ಆರ್ ಪ್ಲಸ್ ಇರ್ತೈತಿ, ಓ ಎಚ್ ಮೈನಸ್ ಇರ್ತೈತಿ. ಈ ಓ ಎಚ್ ಮೈನಸ್ ಇಲ್ಲಿ ಅಟ್ಯಾಕ್ ಮಾಡ್ತಪ್ಪ ಅಂದ್ರೆ ಇದೇನಾಗ್ತೈತಿ, ಇಲ್ಲಿ ಬ್ರೇಕ್ ಆಗ್ತದೆ. ಸೊ ಬ್ರೇಕಾಗಿ ಯಾವ ರೀತಿ ಫಾರ್ಮ್ ಆಗ್ತೈತಿ ಜಸ್ಟ್ ಇದು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕಷ್ಟೇ. ಸಿ ಎಚ್ ಓ ಮೈನಸ್ ಮತ್ತು ಇಲ್ಲಿ ಓ ಎಚ್ ಇರ್ತೈತಿ, ಹೌದಾ. ಸೊ ಈ ಓ ಎ ಮೈನಸ್ ಏನು ಮಾಡ್ತೈತಿ, ಇಲ್ಲಿರುವಂಥ ಆರ್ ಪ್ಲಸ್ಸನ್ನು ಅಟ್ಯಾಕ್ ಮಾಡ್ಕೊಂಡು ಏನಾಗ್ತೈತಿ, ಓ ಆರ್ ಫಾರ್ ಏನಾಗ್ತೈತಿ ತಿಳಿತು. ಸೊ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಹೆಮಿ ಎಸಿಟಲ್ ಅಂತ ಕರೀತಾರೆ. ಏನಂತ ಕರೀತಾರೆ, ಹೆಮಿ ಎಸಿಟಲ್. ಅದನ್ನ ಬರ್ದಾರಲ್ಲಿ. ಸೊ ಆಲ್ಡಿಹೈಡ್ಸ್ ರಿಯಾಕ್ಟ್ ವಿತ್ ಒನ್ ಈಕ್ವಲೆಂಟ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ ಇಲ್ಲಿದೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಹೈಡ್ರೋಜನ್ ಕ್ಲರೈಡ್ ಟು ಈಲ್ಡ್ ಆಲ್ಕಾಕ್ಸಿ ಆಲ್ಕೋಹಾಲ್. ಇದು ಯಾವ ಗ್ರೂಪ್ ಇದು, ಆಲ್ಕಾಕ್ಸಿ. ಆಲ್ಕಾಕ್ಸಿ ಅಂತಂದ್ರೆ ಇದು ಯಾವುದಾದ್ರು CH3O ಇತ್ತಂದ್ರೆ ಮಿಥಾಕ್ಸಿ ಆಗ್ತೈತಿ, C2H5O ಇದ್ರೆ ಈಥಾಕ್ಸಿ ಆಗ್ತದೆ. ಸೊ ಕಾಮನ್ ಆಗಿ ಏನಂತ ಕರೀತಾರೆ, ಅದಕ್ಕೆ ಆಲ್ಕಾಕ್ಸಿ ಅಂತ ಕರೀತಾರೆ. ಆಲ್ಕಾಕ್ಸಿ ಇಂಟರ್ಮೀಡಿಯೇಟ್ ಕಾಲ್ಡ್ ಆಸ್ ಹೆಮಿ ಎಸಿಟಲ್ಸ್, ಆಯ್ತಾ. ಸೊ ಇದು ಫರ್ದರ್ ಇನ್ನೊಂದು ಮಾಲಿಕ್ಯೂಲ್ ಆಫ್ ಆಲ್ಕೋಹಾಲ್ ಕೂಡ ರಿಯಾಕ್ಟ್ ಮಾಡಿ ಫರ್ದರ್ ರಿಯಾಕ್ಟ್ಸ್ ಒನ್ ಮೋರ್ ಆಲ್ಕೋಹಾಲ್ ಟು ಗಿವ್ ಜಮ್ ಡೈ ಆಲ್ಕಾಕ್ಸಿ. ಏನಂತ ಕರೀತಾರೆ ಇದಕ್ಕೆ, ಜಮ್ ಡೈ ಆಲ್ಕಾಕ್ಸಿ ಕಂಪೌಂಡ್. ಜಮ್ ಅಂತಂದ್ರೆ ಏನು, ಒಂದು ಕಾರ್ಬನ್ ಅಟಮ್ಗೆ ಸೇಮ್ ಸೈಡ್ ಎರಡು ಗ್ರೂಪ್ಸ್ ಸೇಮ್ ಅಟ್ಯಾಚ್ ಆಗಿದೆ. ಯಾವ ಗ್ರೂಪ್ ಇವು, ಆಲ್ಕಾಕ್ಸಿ. ಸೊ ಹೆಲಾಲ್ಕಿನ್ಸ್ ಹೆಲೋರಿನ್ಸ್ನ ಕಲ್ತಿದ್ರಿ, ಆಯಿತಾ. ಇದು ಯಾವ ಕಾರ್ಬನ್ ಅಟಮ್, ಇದು ಅಟ್ಯಾಚ್ಡ್ ಕಾರ್ಬನ್ ಅಟಮ್ ಏನೈತಿದ್ದು ಆಲ್ಡಿಹೈಡ್ ಕಾರ್ಬನ್ ಅಟಮ್ ಇಲ್ಲಿ ಇರೋದು. ಸೊ ಎರಡು ಗ್ರೂಪಿಗೆ ಏನಾಗಿದಾವೆ, ಸೇಮ್ ಆಲ್ಕಾಕ್ಸಿ ಗ್ರೂಪ್ ಆಗಿದೆ, ಅದಕ್ಕೋಸ್ಕರ ಜಮ್ ಅಂತ ಯೂಸ್ ಮಾಡಿದ್ದಾರೆ. ಒಂದು ವೇಳೆ ಒಂದು ಆಲ್ಕಾಕ್ಸಿ ಗ್ರೂಪ್ ಈ ಕಡೆ ಅಟ್ಯಾಕ್ ಆಗಿ ಇನ್ನೊಂದು ಆಲ್ಕಾಕ್ಸಿ ಗ್ರೂಪ್ ಈ ಕಡೆ ಅಟ್ಯಾಕ್ ಆಗಿದ್ರೆ ಅದಕ್ಕೆ ಏನಂತ ಕರೀತಾರೆ, ವಿಸಿನಲ್ ಡೈಆಲ್ಕಾಕ್ಸಿ ಕಂಪೌಂಡ್. ದಿಸ್ ಈಸ್ ಜಮಿನಲ್, ತಿಳಿತಾ. ನಾವು ಇದು ಒಂದೇದಾಯಿತು. ಇದೇ ರೀತಿ ಏನು ಮಾಡ್ತಾರೆ, ಇಲ್ಲಿ ಆಲ್ಕೋಹಾಲ್ ಇದು, ಬಟ್ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಇಥಿಲಿನ್ ಗ್ಲೈಕಾಲ್. ಏನಂತ ಕಂಪೌಂಡ್ ಕೊಡ್ತಾರೆ, ಈ ಇಥಿಲಿನ್ ಗ್ಲೈಕಾಲು. ಸೊ ಈ ರೀತಿ ರಿಯಾಕ್ಟ್ ಆದಾಗ ಇಲ್ಲಿ ಜಮ್ ಡೈಆಲ್ಕಾಕ್ಸಿ ಅಥವಾ ಕಂಪೌಂಡ್ ಫಾರ್ಮ್ ಆಗಿತ್ತಲ್ಲ. ಈಗ ಈ ಕೀಟೋನ್ಸ್ ಏನು ಮಾಡ್ತಾರೆ, ಆಲ್ಕೋಹಾಲ್ಸ್ ಯಾವುದಿದು ಇಥಿಲಿನ್ ಗ್ಲೈಕಾಲ್ ಜೊತೆ ರಿಯಾಕ್ಟ್ ಆಗಿ ಒಂದು ಸೈಕ್ಲಿಕ್ ಕಂಪೌಂಡ್ ಫಾರ್ಮ್ ಆಗ್ತದೆ. ಅಲ್ಲಿ ನೋಡ್ರಿ, ಸೈಕ್ಲಿಕ್ ಕಂಪೌಂಡ್ ಯಾವ ರೀತಿ ಇರ್ತದೆ, 5 ಕಾರ್ನರ್ ಇದಾವೆ, ಹೌದಾ. ಕಾರ್ಬನ್ ಆಕ್ಸಿಜನ್ CH2 ಆಕ್ಸಿಜನ್. ಸೊ ಈ ರೀತಿ ಕಂಪೌಂಡ್ ಆದಾಗ ಏನಾಗ್ತೈತಿ, ನೋನ್ ಆಸ್ ಇಥಿಲಿನ್ ಗ್ಲೈಕಾಲ್ ಕೀಟಲ್ಸ್. ಕೀಟಲ್ ಇದು ಹೆಮಿ ಎಸಿಟಲ್, ಇದು ಎಸಿಟಲ್, ಇದು ಕೀಟಲ್. ಆಲ್ಡಿಹೈಡ್ ಪ್ಲಸ್ ಎಸಿಟಲ್ ಗ್ರೂಪ್ ಫಾರ್ಮ್ ಆಗ್ತದೆ. ಸೊ ಈ ಒಂದು ವೇಳೆ ನಾವು ಇಥಿಲಿನ್ ಗ್ಲೈಕಾಲನ್ನು ಯೂಸ್ ಮಾಡ್ಕೊಂಡಾಗ ಏನು ಫಾರ್ಮ್ ಆಗ್ತೈತಿ, ಇಲ್ಲಿ ಒಂದು ಸೈಕ್ಲಿಕ್ ಕಂಪೌಂಡ್ ಫಾರ್ಮ್ ಆಗ್ತೈತಿ. ಹ್ಯಾನ್ಸ್ ಡೈಹೈಡ್ರೋಜನ್ ಗ್ಯಾಸ್ ಇಲ್ಲಿ ಇರೋದೇನು, ಪ್ರೋಟೋನೇಟ್ಸ್ ದಿ ಆಕ್ಸಿಜನ್ ಟು ಫಾರ್ಮ್ ದಿ ಕಾರ್ಬೋನಿಲ್ ಕಂಪೌಂಡ್ಸ್ ಆ್ಯಂಡ್ ದೇರ್ ಫೋರ್ increases the electrophilicity of the carbonyl carbon. The nucleophilic attack of ethylene glycol, acetal and ketols are hydrolyzed with aqueous mineral acid. Aqueous mineral acid ಅಂತಂದ್ರೆ ಯಾವ್ಯಾವು, HCl ಮತ್ತು H2SO4. ಸೊ ಈ ರೀತಿ ಮಾಡಿದಾಗ ಏನಾಗ್ತೈತಿ, ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಬರ್ತಾವೆ. ಈಗ ಲಾಸ್ಟ್ ಒನ್ ಎಡಿಷನ್ ಮತ್ತು ರಿಯಾಕ್ಷನ್ ಒಳಗಡೆ ಏನಾಗ್ತೈತಿ, ಈಗ ಲಾಸ್ಟ್ ಒನ್ ನೋಡ್ರಿ ಏನಂತ ಐತಿದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಎಡಿಷನ್ ಆಫ್ ಅಮೋನಿಯಾ ಆರ್ ಇಟ್ಸ್ ಡೆರಿವೇಟಿವ್ಸ್. ಸೊ ಒಂದು ಕೀಟನನ್ನು ತಗೋತಾರೆ, ಇದಕ್ಕೆ ಅಮೋನಿಯಾ ಹಾಕ್ತಾರೆ. ಸೊ ಅಮೋನಿಯಾ, ಈ ಜೆಡ್ ಅನ್ನೋದು ಏನಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್, ಆಲ್ಕೈಲ್ ಗ್ರೂಪ್, ಅರೈಲ್ ಗ್ರೂಪ್, HOH, NH2 ಏನಾದ್ರು ಒಂದು ವೇಳೆ H ಇದ್ರೆ ಅಮೋನಿಯಾ NH3 ಆಗ್ತೈತಿ, ಆಯಿತಾ. NH2OH ಆದ್ರೆ ಅದೊಂದು ಕಂಪೌಂಡ್ ಬೇರೆ, NH2 ಗ್ರೂಪ್ ಆದರೆ ಮತ್ತು ಅದೊಂದು ಕಂಪೌಂಡ್ ಬೇರೆ. ಸೊ ಇಲ್ಲಿ ಜೆಡ್ ಯಾವುದಾದ್ರೂ ಕಂಪೌಂಡ್ ಇರ್ಬೋದು, ಆಯಿತಾ. ಸೊ ಡೆರಿವೇಟಿವ್ಸ್. ಸೊ ಆ್ಯಡ್ ಮಾಡಿದಾಗ ಏನಾಗ್ತೈತಿ, ಸೊ ಈ ನೈಟ್ರೋಜನ್ ಮೇಲಿರುವಂಥ ಎಲೆಕ್ಟ್ರಾನ್ ಏನಾಗ್ತದೆ, ಇದ್ರ ಮೇಲೆ ಅಟ್ಯಾಕ್ ಆಗ್ತೈತಿ, ಹೌದಾ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ, ಇದ್ರ ಮೇಲೆ ಅಟ್ಯಾಕ್ ಆಗಿ ಸೊ ಈ ಕಂಪೌಂಡ್ ಬ್ರೇಕ್ ಆಗ್ತದೆ. ಸೊ ಇಲ್ಲಿ NH ಬರ್ತೈತಿ, O ಮೈನಸ್ ಆದಾಗ. ಸೊ ಇಲ್ಲಿ ಯಾವುದಾದ್ರು ಒಂದು ಆ್ಯಸಿಡನ್ನು ಯೂಸ್ ಮಾಡ್ತಾರೆ, ಹೌದಾ, ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್ಸ್ ಟು ದಿ ಕಾರ್ಬೋನಿಲ್ ಕಂಪೌಂಡ್, ಹೌದಾ. ಈ ರೀತಿ ಫಾರ್ಮ್ ಆದಾಗ ಏನಾಗ್ತೈತಿ, ಇಲ್ಲಿ ಒಂದು ಪ್ರೋಟಾನ್ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿ ತಿಳ್ಕೊಂಬಿಟ್ರೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಬಲ್ ಬಾಂಡು NH2Z, ಇದು ಈ ರೀತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಟ್ಯಾಕ್ ಆದಾಗ ಡಬಲ್ ಬಾಂಡ್ ಬ್ರೇಕ್ ಆಗಿ ಏನು ಫಾರ್ಮ್ ಆಗ್ತೈತಿ, NH2Z. ಸೊ ಇದ್ರ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಇರ್ತೈತಿ, ಇದು O ಮೈನಸ್ ಆಗಿ ಕನ್ವರ್ಟ್ ಆಗಿರ್ತೈತಿ. ಸೊ ಈ ಪಾಸಿಟಿವ್ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತೈತಿ, ಇಲ್ಲಿ ಒಂದು ಹೈಡ್ರೋಜನ್ ಏನು ಮಾಡ್ತೈತಿ, ಇದ್ರ ಮೇಲೆ ಎಲೆಕ್ಟ್ರಾನ್ಸನ್ನು ಬಿಟ್ಟು ಈ ಹೈಡ್ರೋಜನ್ ಏನಾಗ್ತೈತಿ, ಈ ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತೈತಿ, ತಿಳಿತು. ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಏನು ಕಂಪೌಂಡ್ ಫಾರ್ಮ್ ಆಗ್ತೈತಿ ನೋಡ್ರಿ. ಇಲ್ಲೊಂದು ಡಬಲ್ ಬಾಂಡ್, ಇಲ್ಲೊಂದು ಸಿಂಗಲ್ ಬಾಂಡ್ ಇದೆ, ಕಾರ್ಬನ್ ಇದೆ. ಇಲ್ಲಿ NH ಒಂದು ಹೈಡ್ರೋಜನ್ ಹೋಯ್ತು ಅಂದ ತಕ್ಷಣ NHZ ಆಗ್ತೈತಿ, ಈ OH ಫಾರ್ಮ್ ಇಲ್ಲಿ ಆಗ್ತೈತಿ, ತಿಳಿತು. ಈ ರೀತಿ ಫಾರ್ಮ್ ಆದಾಗ ದಿಸ್ ರಿಯಾಕ್ಷನ್ ಈಸ್ ರಿವರ್ಸಿಬಲ್ ಆ್ಯಂಡ್ ಕ್ಯಾಟಲೈಸ್ಡ್ ಬೈ ಆನ್ ಆ್ಯಸಿಡ್.
favors the product formation due to rapid dehydration of the intermediate forming ಸೊ CN ಡಬಲ್ ಬಾಂಡ್ Z. ಸೊ ಈ ರೀತಿ ಕಾಂಪೌಂಡು ಫಾರ್ಮ್ ಆಗ್ತದೆ. ನಾವು ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ಏನಂತ ಕರೀತಾರೆ, ರಿಡಕ್ಷನ್. ರಿಡಕ್ಷನ್ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ರಿ, ಎಡಿಷನ್ ಆಫ್ ಹೈಡ್ರೋಜನ್. ಹೌದಾ? ಸೊ ಈ ಎಡಿಷನ್ ಆಫ್ ಹೈಡ್ರೋಜನ್ದಾಗ ಏನಾಗ್ತದೆ ನೋಡ್ರಿ, ಫಸ್ಟ್ನೇದ್ದು ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ರೆಡ್ಯೂಸ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್. ಸೊ ಏನು ತಿಳ್ಕೊಳ್ತಾರೆ ಅವರು, ಫಾರ್ ಎಕ್ಸಾಂಪಲ್ RCH ಅನ್ನೋದೇನು ಆಲ್ಡಿಹೈಡ್, ಇದು ಕೀಟೋನ್. ಸೊ ಇವನ್ ಏನು ಮಾಡ್ತಾರೆ, ಎರಡನ್ನೂ ತೊಗೊಂಡು ಏನು ಕನ್ವರ್ಟ್ ಮಾಡ್ತಾರೆ ತಿಳ್ಕೊಂಬಿಡ್ರಿ, ಸೆಕೆಂಡ್ರಿ ಆಲ್ಕೋಹಾಲ್ಸ್. ಆಲ್ಡಿಹೈಡ್ಸ್ ಆರ್ ರೆಡ್ಯೂಸ್ ಟು ಪ್ರೈಮರಿ ಆ್ಯಂಡ್ ಕೀಟೋನ್ಸ್ ಆರ್ ರೆಡ್ಯೂಸ್ ಟು ಸೆಕೆಂಡ್ರಿ ಆಲ್ಕೋಹಾಲ್ಸ್ ಬೈ ದಿ ರೆಸ್ಪೆಕ್ಟಿವ್ಲಿ ಬೈ. ಅಂದರೆ ಇದು ಆಲ್ಡಿಹೈಡ್ಸು ಸೋಡಿಯಂ ಬೋರೋಹೈಡ್ರೇಟ್. ಫಾರ್ ಎಕ್ಸಾಂಪಲ್ ಒಂದು ಆಲ್ಡಿಹೈಡನ್ನು ತೊಗೊಂಡ್ರೆ ಆಯಿತಾ, ಇದಕ್ಕೇನಾದರೂ ನಾವು NaBH4 ಹಾಕಿದ್ರೆ ಏನು ಕನ್ವರ್ಟ್ ಆಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟೆಡ್ ಇಂಟು RCH2OH. ಸೊ ಏನು ಕನ್ವರ್ಟ್ ಆಯ್ತು, ಈಗ ಒಂದು ಆಲ್ಡಿಹೈಡು NaBH ಸೋಡಿಯಂ ಬೋರೋಹೈಡ್ರೇಟನ್ನು ಯೂಸ್ ಮಾಡಿದಾಗ ಕರೆಸ್ಪಾಂಡಿಂಗ್ ಪ್ರೈಮರಿ ಆಲ್ಕೋಹಾಲ್ಸು ಸಿಕ್ತು. ಈಗ ಅದೇ ನಾನು ಕೀಟೋನನ್ನು ಯೂಸ್ ಮಾಡಿದರೆ R2CO, ಹೌದಾ, ಏನಂತ ಯೂಸ್ ಮಾಡಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್, ಅದು ಏನನ್ನ ಕರೆಸ್ಪಾಂಡಿಂಗ್ ಫಾರ್ಮ್ ಆಗ್ತೈತೆ ನೋಡ್ರಿ, ಸೆಕೆಂಡರಿ ಆಲ್ಕೋಹಾಲ್ ಫಾರ್ಮ್ ಆಗ್ತೈತೆ. ತಿಳಿತು, ಏನು ಫಾರ್ಮ್ ಆಯ್ತು ಈಗ, ಸೆಕೆಂಡರಿ ಆಲ್ಕೋಹಾಲ್. ತಿಳಿತು. ಸೊ ಇಷ್ಟೇ ಇರೋದು ಬೈ ದಿ ಕ್ಯಾಟಲೈಟಿಕ್ ಹೈಡ್ರೇಷನ್. ಇವೇ ಯೂಸ್ ಮಾಡ್ತಾರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಮತ್ತು ಸೋಡಿಯಂ ಬೋರೋ ಹೈಡ್ರೈಡ್. ಸೊ ಇದು ಆಲ್ಡಿಹೈಡ್ಸು ಪ್ರೈಮರಿ ಆಲ್ಕೋಹಾಲ್ಸನ್ನು ಕೊಡ್ತೈತಿ, ಕೀಟೋನ್ಸು ಸೆಕೆಂಡರಿ ಆಲ್ಕೋಹಾಲ್ಸನ್ನು ಕೊಡ್ತೈತಿ. ನಾವು ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ, ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಏನಂತ ಐತಿ ಇಲ್ಲಿ, ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಸೊ ಈ ಕಾರ್ಬನ್ ಕಂಪೌಂಡನ್ನ ತೊಗೊಂಡು ಏನಂತ ತೊಗೊಂಬರೋದು, ಹೊಳೆ ನಮ್ಮದು ಹೈಡ್ರೋಕಾರ್ಬನ್ಸ್ನ ತೊಗೊಂಬರೋದು. ಯಾವ್ಯಾವ ಆಲ್ಕೆನ್ಸ್ ಆಗಿರ್ಬೋದು ಅಥವಾ ಆಲ್ಕೈನ್ಸ್ ಆಗಿರ್ಬೋದು. ಸೊ ಇಲ್ಲಿರುವಂಥ ಕಾರ್ಬನಿಲ್ ಕಂಪೌಂಡ್ಸ್ ಏನು ಮಾಡ್ತಾವೆ ನೋಡ್ರಿ, ಅಥವಾ ಕೀಟೋನು, ದೇ ಆರ್ ರೆಡ್ಯೂಸ್ ಟು CH2 ಗ್ರೂಪ್ ಆನ್ ಟ್ರೀಟ್ಮೆಂಟ್ ವಿತ್ ಜಿಂಕ್ ಅಮಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇಲ್ಲಿ ಎರಡು ನೇಮ್ಡ್ ರಿಯಾಕ್ಷನ್ ಬರ್ತಾವೆ. ಸೊ ಇದಕ್ಕೆ ಏನಂತ ಕರೀತಾರೆ, ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಕರೀತಾರೆ. ಏನಂತ, ಕ್ಲೆಮೆನ್ಸನ್ ರಿಡಕ್ಷನ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್ ಅಂತಂದ್ರೆ ಏನೋ, ಒಂದು ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸನ್ನು ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಏನನ್ನು ಯೂಸ್ ಮಾಡ್ತಾರೆ ನೋಡ್ರಲ್ಲಿ, ಜಿಂಕ್ ಅಮಲ್ಗಮ್ ಮತ್ತು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಈ ಜಿಂಕ್ ಅಮಲ್ಗಮ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಸೊ ಅದಕ್ಕೆ ರಿಡಕ್ಷನ್ಗೆ ಏನಂತ ಕರೀತಾರೆ, ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಕರೀತಾರೆ. ಹೌದಾ? ಸೊ ಅದನ್ನು ಇಕ್ವೇಷನ್ ಮುಖಾಂತರ ಇಲ್ಲಿ ತಿಳಿಸಿದ್ರೆ ನೋಡ್ರಿ, ಒಂದು ಕಂಪೌಂಡನ್ನು ತೊಗೊಂಡಿದ್ದಾರೆ ಆಯಿತಾ, ಜಿಂಕ್ ಅಮಲ್ಗಮ್, ಜಿಂಕ್ ಮತ್ತು HG ಅಂದರೆ ಏನು, ಮರ್ಕ್ಯೂರಿ. ಸೊ ಎರಡನ್ನ ಪೇಸ್ಟಿಗೆ ಏನಂತ ಕರೀತಾರೆ, ಜಿಂಕ್ ಅಮಲ್ಗಮ್ ಅಂತ ಕರೀತಾರೆ. ಹೌದಾ? ಇನ್ ಪ್ರೆಸೆನ್ಸ್ ಆಫ್ HCl ತೊಗೊಂಡಾಗ ಏನಾಗ್ತೈತಿ, ಇಲ್ಲಿರುವಂಥ ಏನಾಗ್ತೈತಿ, ಆಕ್ಸಿಜನ್ ಹೋಗಿ H2ನ ರಿಪ್ಲೇಸ್ ಆಗ್ತದೆ. ಸೊ ಏನಂತ ಕರೀತಾರೆ ಅದಕ್ಕೆ, ರಿಡಕ್ಷನ್ ಅಂತಂದ್ರೆ ಏನೋ, ಎಡಿಷನ್ ಆಫ್ ಹೈಡ್ರೋಜನ್. ಹೌದಾ? ಸೊ ಈ ಎರಡು ಹಾಕಿದಾಗ ಏನಾಗ್ತೈತಿ, ಇಲ್ಲಿ H+ ಇಂದ ಏನಾಗ್ತದೆ, ಈ ಅಂದ್ರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ H+ ಡೊನೇಟ್ ಮಾಡ್ತೈತಿ. ಡೊನೇಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಈ ಕಂಪೌಂಡ್ ಯಾವ್ದು ಬಂದಿರೋದು ಇಲ್ಲಿ ಸದ್ ಇವಾಗ, ಪ್ರೋಪೇನ್ ಬಂದಿದೆ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ನೇಮ್ಡ್ ರಿಯಾಕ್ಷನ್ ಐತಿ, ಯಾವ್ದು ತಿಳ್ಕೊಳ್ರಿ. ಸೊ ಇದೇ ಕೀಟೋನ್ಸನ್ನು ಹೈಡ್ರಜೈನ್ ಏನಂತ ಕರೀತಾರೆ, ಅದಕ್ಕೆ ಹೈಡ್ರಜೈನ್. ಸೊ ಅಮೋನಿಯಾ ಇರ್ತೈತಿ. ಸೊ ನಾನು ಪ್ರೀವಿಯಸ್ಲಿ ಹೇಳಕತ್ತಿದ್ದೆ, ಅಮೋನಿಯಾ ಇದ್ದಾಗ ಒಂದು ಹೈಡ್ರೋಜನ್ ಒಂದು NH2 ಕೂಡ ರಿಪ್ಲೇಸ್ ಆದ್ರೆ ಇದಕ್ಕೆ ಏನಂತ ಕರೀತಾರೆ, ಹೈಡ್ರಜೈನ್ ಅಂತ ಕರೀತಾರೆ. ಹೌದಾ? ಬೈ ಹೀಟಿಂಗ್ ವಿತ್ ದಿ ಸೋಡಿಯಂ ಆರ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ solvent such as ethylene glycol to get the corresponding hydrocarbon. ಇದಕ್ಕೆ ಏನು ಕರೀತಾರೆ, ವೂಲ್ಫ್ ಕಿಶ್ನರ್ ರಿಡಕ್ಷನ್ ಅಂತ ಕರೀತಾರೆ. ಸೊ ಇವೆರಡು ತಿಳ್ಕೊಡ್ರಿ, JEE ಮತ್ತು ನೀಟ್ ಅಥವಾ CETಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಜಸ್ಟ್ ಯಾವುದಾದ್ರು ಕಂಪೌಂಡ್ಸ್ ಕೊಟ್ಟಿರ್ತಾರೆ, ಸೊ ಪ್ರೆಡಿಕ್ಟ್ ದಿ ಪ್ರಾಡಕ್ಟ್ ಅಂತ ಕೇಳ್ತಾರೆ, A ಅಥವಾ B. ಜಸ್ಟ್ ತಿಳ್ಕೊಂಬಿಡ್ರಿ, ಇಲ್ಲಿ ಏನು ಫಾರ್ಮ್ ಆಗ್ಲಿಕ್ಕೆ ನೋಡ್ರಿ, ಈ NH2 ಹೋಗಿ ಒಂದು ಡಬಲ್ ಬಾಂಡ್ NH2 ಫಾರ್ಮ್ ಆಗತೈತಿ. ಹೌದಾ? ಸೊ ಇದ ನಂತರ ಏನು ಮಾಡ್ತಾರೆ, ಒಂದು ಬೇಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಜಿಂಕ್ ಅಮಲ್ಗಮ್ HCl ಯೂಸ್ ಮಾಡಿದರೆ ಕ್ಲೆಮೆನ್ಸನ್ ರಿಡಕ್ಷನ್ನು. ಸೊ ಇಲ್ಲಿ ಹೈಡ್ರೋಜನನ್ನು ಯೂಸ್ ಮಾಡ್ತಾರೆ, ಫಾಲೋಡ್ ಬೈ ವಾಟರ್ ರಿಮೂವಲ್ ಮಾಡ್ತಿದ್ದಲ್ಲಿ. ಅದ ನಂತರ ಏನಾಗ್ತೈತಿ, ಯಾವುದೋ ಒಂದು ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಇಥಿಲೀನ್ ಗ್ಲೈಕೋಲನ್ನು ಹೀಟ್ ಮಾಡಬೇಕು ಆಯಿತಾ. ಸೊ ಹೀಟ್ ಮಾಡಿದಾಗ ಏನು ಬರ್ತೈತಿ, ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಇರ್ತೈತಿ. ದಿಸ್ ಇಸ್ ಆಲ್ಸೋ ಪ್ರೊಪೇನ್. ಸೊ ಯಾವುದಾದ್ರೂ ನೀವು ಒಂದು ಇಲ್ಲಿ ಆಲ್ಡಿಹೈಡ್ರನ್ನ ತೊಗೊಂಡಿದ್ರೆ ಕರೆಸ್ಪಾಂಡಿಂಗ್ propane ಬರ್ತೈತಿ. Is that clear? Now from the oxidation we'll study in the next class. Thank you.